ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದನ್ನು ನೋಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ. ನಾವು ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಮೊದಲು ಬರುತ್ತವೆ. ಇವರ ಮೊದಲ ಮೂವಿ ಹೆಸರು ಖದೀಮ ಕಳ್ಳರು. ಈ ಮೂವಿ 1982ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಆಕ್ಷನ್ ಕಾಮಿಡಿ ಮೂವಿಯಾಗಿದೆ. IMDb ರೇಟಿಂಗ್ 6ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ ಹಾಗೂ ಇದನ್ನು ಯೂಟ್ಯೂಬ್ನಲ್ಲಿ ನೋಡೋದು. ಇದರ ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವರ ಎರಡನೆಯ ಮೂವಿಯ ಹೆಸರು ಚಕ್ರವ್ಯೂಹ. ಈ ಮೂವಿಯು 1983ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ. ಇದರ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಲೆಕ್ಷನ್ 25 ಕೋಟಿಯಾಗಿದೆ. ಇದರ IMDb ರೇಟಿಂಗ್ 8.3 ಆಗಿದೆ. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1984ರಲ್ಲಿ ಬಂದ ಪ್ರಳಯಾಂತಕ ಮೂವಿಯು ಆಕ್ಷನ್ ಮೂವಿಯಾಗಿದೆ. ಇದರ IMDb ಮತ್ತು ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1984ರಲ್ಲಿ ಬಂದ ಪ್ರೇಮಿಗಳ ಸವಾಲ್ ಮೂವಿಯು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಮತ್ತು IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಅವರೇಜ್ ಆಗಿ ಸಾಬೀತಾಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1984ರಲ್ಲಿ ಬಂದ ಆಕ್ಷನ್ ರೊಮ್ಯಾನ್ಸ್ ಮೂವಿ ನಾನೇ ರಾಜ. ಬಜೆಟ್, ಕಲೆಕ್ಷನ್ ಮತ್ತು IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯೂ ಕೂಡ ಎವರೇಜ್ ಆಗಿ ಸಾಬೀತಾಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1985ರಲ್ಲಿ ಬಂದ ಕಾಮಿಡಿ ಮೂವಿ 1000 ಸುಳ್ಳು. ಇದರ ಬಜೆಟ್, ಕಲೆಕ್ಷನ್ ಮತ್ತು IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯೂ ಕೂಡ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1985ರಲ್ಲಿ ಬಂದ ಆಕ್ಷನ್ ಮೂವಿ ಹೆಸರು ಪಿತಾಮಹ. ಇದರ ಬಜೆಟ್, ಕಲೆಕ್ಷನ್ ಹಾಗೂ IMDb ರೇಟಿಂಗ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಕೂಡ ಎವರೇಜ್ ಆಗಿ ಸಾಬೀತಾಗಿದ್ದು ಇದನ್ನು ನಾವು ನೋಡುವುದು. 1985ರಲ್ಲಿ ಬಂದ ಡ್ರಾಮಾ ಮೂವಿ ಹೆಸರು ಸ್ವಾಭಿಮಾನ. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6ರೊಂದಿಗೆ ಈ ಮೂವಿಯು ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1985ರಲ್ಲಿ ಬಂದ ಡ್ರಾಮಾ ಮೂವಿಯು ನಾನು ನನ್ನ ಹೆಂಡತಿ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಅಸಂಭವ 1986ರಲ್ಲಿ ಬಂದ ಆಕ್ಷನ್ ಡ್ರಾಮಾ ಮೂವಿಯಾಗಿದ್ದು ಇದರ ಬಜೆಟ್, ಕಲೆಕ್ಷನ್ ಹಾಗೂ IMDb ರೇಟಿಂಗ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1986ರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಮೂವಿ ನಾ ನಿನ್ನ ಪ್ರೀತಿಸುವೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.2ರೊಂದಿಗೆ ಈ ಮೂವಿಯು ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1987ರಲ್ಲಿ ಬಂದ ರೊಮ್ಯಾನ್ಸ್ ಮ್ಯೂಸಿಕಲ್ ಮೂವಿಯಾದ ಪ್ರೇಮಲೋಕ. ಇದರ ಬಜೆಟ್ 1.25 ಕೋಟಿ ಮತ್ತು ಕಲೆಕ್ಷನ್ 10 ಕೋಟಿಯಾಗಿದ್ದು IMDb ರೇಟಿಂಗ್ 7.8ರೊಂದಿಗೆ ಈ ಮೂವಿ ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ನೋಡುವುದು. 1987ರಲ್ಲಿ ಬಂದ ಆಕ್ಷನ್ ಮೂವಿ ಹೆಸರು ಸಂಗ್ರಾಮ. ಇದರ ಬಜೆಟ್ ಹಾಗೂ ಕಲೆಕ್ಷನ್ ಮತ್ತು IMDb ರೇಟಿಂಗ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ನೋಡಬಹುದು. 1988ರಲ್ಲಿ ಬಂದ ಆಕ್ಷನ್ ರಾಮ ಮೂವಿ ರಾಮಣ್ಣ ಶಾಮಣ್ಣ. ಇದರ ಬಜೆಟ್, ಕಲೆಕ್ಷನ್ ಹಾಗೂ IMDb ರೇಟಿಂಗ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಅವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡುವುದು. ರಣಧೀರ ಮೂವಿಯು 1988ರಲ್ಲಿ ಬಂದ ಆಕ್ಷನ್ ಮ್ಯೂಸಿಕಲ್ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.8ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋಯಲ್ಲಿ ನೋಡಬಹುದು. ಅಂಜದ ಗಂಡು ಮೂವಿ 1988ರಲ್ಲಿ ಬಂದ ಆಕ್ಷನ್ ಕಾಮಿಡಿ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ನೋಡಬಹುದು. 1988ರಲ್ಲಿ ಬಂದ ಆಕ್ಷನ್ ಡ್ರಾಮಾ ಮೂವಿ ಹೆಸರು ಬ್ರಹ್ಮ ವಿಷ್ಣು ಮಹೇಶ್ವರ. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.9ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1989ರಲ್ಲಿ ಬಂದ ಡ್ರಾಮಾ ಮೂವಿ ಹೆಸರು ಯುಗಪುರುಷ. ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿಯು ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡುವುದು. 1989ರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಮೂವಿ ಹೆಸರು ಕಿಂದರಿ ಜೋಗಿ. ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ.
ಹನ್ಸಲೇಖ ಸರ್ ಅವರು ಬರೆದಿರುವ ಈ ಮೂವಿಯ ಎಲ್ಲಾ ಸಾಂಗುಗಳು ಹಿಟ್ ಆಗಿವೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ನೋಡಬಹುದು. ಇನ್ನು ಹಲವು ಚಿತ್ರಗಳು ಉಳಿದಿವೆ. ನಾವು ಮುಂದಿನ ಪಾರ್ಟ್ನಲ್ಲಿ ನೋಡೋಣ.